ಅದರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಕೆಲವು ವಿಚಾರದಲ್ಲಿ ಇವತ್ತು ಒಂದು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಮು ಅದಕ್ಕೆ ಅದನ್ನು ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಇರ್ತದೆ ಅಲ್ವಾ? ಒಪ್ತೀರಾ ತಾನೆ? ಅದಕ್ಕೋಸ್ಕರ ಆ ಥರ ಇದ್ದಾಗ ಅದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ವಿರೋಧ ಪಕ್ಷಗಳು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಸ್ಪಷ್ಟವಾದಂಥ ಅದನ್ನು ಪಾರದರ್ಶಕವಾಗಿ ಅದನ್ನು ಮಾಡಿಲ್ಲ. ಇದುವರೆಗೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಲ್ಲ. ನಾನೇನು EVM ಇಂದ ಮೋಸ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಆದರೆ ಸಂಶಯಗಳಿದೆ ಅಷ್ಟೇ. ಅದರಿಂದ ಬ್ಯಾಲೆಟ್ ಪೇಪರ್ ಮಾಡಿದ್ರೆ ಆ ಸಮಸ್ಯೆಗಳು ಇರೋದಿಲ್ಲ. ಈಗ ಸ್ಟೇಟ್ ಬಜೆಟ್ ನಿಮ್ಮದೇ ಸರ್ಕಾರದವರು MLA RV ದೇಶಪಾಂಡೆ ಅವರು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ದಾರೆ ಸರ್. ಅದು ಯಾವಾಗಲೂ ಟೀಕೆ ಮಾಡಿದ್ರಪ್ಪ. ಯಾವಾಗ ಮಾಡಿದ್ರು? ನಿನ್ನೆ ಮಾಡಿ ದಾಂಡೇಲಿ. ನಿನ್ನೆ ಮಾಡಿಲ್ಲಪ್ಪ, ನಿನ್ನೆ ದಾಂಡೇಲಿ ಮಾಡಿದ್ರು ಸರ್. ವಿ ಸೋಮಣ್ಣ ಅವರ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ನಮ್ಮ ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದೇವೆ. ಜನರಿಗೆ ಅನುಕೂಲ ಆಗಿದೆ. ಸರ್ಕಾರ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆವಾಗಲೇ ಯಾರಾದರೂ ಇದ್ರ ಬಗ್ಗೆ ಟೀಕೆ ಮಾಡೋರಿದ್ದರೆ ನಾವು ಆಶ್ವಾಸನೆ ಕೊಟ್ಟಾಗಲೇ ಇದು ಮಾಡಬಾರ್ದು ಅಂತ ಹೇಳ್ಬಿಡ್ಬೇಕಾಗಿತ್ತು. ನಾವು ಇದನ್ನು ಚುನಾವಣೆ ಪೂರ್ವದಲ್ಲಿ ಮಾಡೋದು ನಮ್ಮ ಮಾತನ್ನು ಉಳಿಸ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಇವತ್ತು ಏನೇ ಹೇಳಿದ್ರು ಕೂಡ ಮಾಡುವಂಥ ಸರ್ಕಾರ, ಸುಮ್ಮನೆ ನಾವು ಡೋಂಗಿತನ ಮಾಡೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ್ದೇವೆ. ಇದರಿಂದ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ತೆರಿಗೆ ನೀಡುವಂಥ ರಾಜ್ಯ ಮತ್ತು ನಮ್ಮ ಪರ್ ಕ್ಯಾಪಿಟಲ್ GDP ಇವತ್ತು ರಾಷ್ಟ್ರದಲ್ಲಿ ನಂಬರ್ 1 ಆಗಿದೆ. ಇದು ಅದರಲ್ಲಿ ಗ್ಯಾರಂಟಿಯ ಪಾತ್ರ ಕೂಡ ಇದೆ. ಯಾಕಂದರೆ ಪ್ರತಿಯೊಬ್ಬರು ಮನೆಗೂ ಕೂಡ ಆ ಹಣ ಮುಟ್ಟಿದೆ. ಆ ಹಣದಿಂದ ಅವರು ಜೀವನದ ಒಂದು ಮೇಲಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅದರಿಂದ ಇವತ್ತು ದೇಶದಲ್ಲೇ ಪರ್ ಕ್ಯಾಪಿಟಲ್ GDP ನಂಬರ್ 1 ರಾಜ್ಯ ಆಗಿರೋದ್ರಿಂದ ಈಗ ಎಲ್ಲವನ್ನು ಮಹಾರಾಷ್ಟ್ರನೂ ಮೀರಿಸಿದ್ದೇವೆ, ಗುಜರಾತನ್ನು ಮೀರಿಸಿದ್ದೇವೆ. ಏನು ತೋರಿಸುತ್ತೆ? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಬಡತನ ಕಮ್ಮಿಯಾಗಿದೆ, ಆರ್ಥಿಕ ಶಕ್ತಿ ಹೆಚ್ಚಾಗಿದೆ. ಸೊ ಇದು ಗ್ಯಾರಂಟಿನೂ ಕೂಡ ಇದರ ಪ್ರಯೋಜನ ಆಗಿದೆ ಅಂತ ನಾವು ಹೇಳ್ಬೋದು. ಸ್ಟೇಟ್ ಬಜೆಟ್ ಆದಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಸರ್. ನೋಡಿ, ಈ ವಿಷಯಗಳು ಇವಾಗ ಯಾವುದೇ ರೀತಿಯ ಚರ್ಚೆ ಆಗಿರ್ತಕ್ಕಂಥದ್ದು ಏನೂ ಇಲ್ಲ. ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಕೆಲವು ಊಹಾಪೋಹಗಳು ಇರ್ತದೆ. ಈಗ ಆಯವ್ಯಯ ಮಂಡನೆ ಆಗ್ತದೆ. ಅದಾದಮೇಲೆ ಸಚಿವ ಸಂಪುಟ ಪುನರ್ರಚನೆ ಖಂಡಿತ ಅದಕ್ಕೆಲ್ಲ ಸಮಯ ಬಂದೇ ಬರ್ತದೆ. ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳೋದು. ಅವಕಾಶ ಸಿಗಬೇಕು. ಯಾರು ಇರೋರೇ ಇರ್ಬಾರ್ದು, ನಾನೇ ಯಾವಾಗಲೂ ಇರಬೇಕು ಅಂತ ಹೇಳೋಕ್ಕಾಗ್ತದ? ಬೇರೆಯವ್ರಿಗೂ ಅವಕಾಶ ಸಿಗಬೇಕು ತಾನೆ. ಅದಕ್ಕೋಸ್ಕರ ಇವೆಲ್ಲ ಆಗ್ತದೆ, ಆದರೆ ಯಾವಾಗ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಸ್ಥಳೀಯ ಮತ್ತು ಈ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ECG ವ್ಯವಸ್ಥೆಗಳಿಲ್ಲ ಸರ್. ನೋಡಿ, ECG ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಕೊಡೋಕ್ಕಾಗೋದಿಲ್ಲ, ಆಯಿತಾ? ಈಗ ನಾವು ಅನೇಕ ಈ ECGಗಳನ್ನು ಕೊಡ್ತಕ್ಕಂಥದ್ದಕ್ಕೆ ತಾಲೂಕು ಆಸ್ಪತ್ರೆ ಮತ್ತೆಲ್ಲ ನಾವು ಮಾಡಿಸ್ತಾ ಇದ್ದೀವಿ. ಮತ್ತು ECGನೂ ಕೂಡ ಈಗ ಸುಮಾರು 80 ಆಸ್ಪತ್ರೆಗಳಲ್ಲಿ ಮಾಡಿದ್ದೇವೆ. ಇನ್ನು ಈ ವರ್ಷ ನಾವು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆ ಅಲ್ಲಿ ECG ಕೊಡೋದಕ್ಕೆ ಕೂಡ ಈಗ ನಾವು ತೊಗೊಂಬರ್ತಾ ಇದ್ದೀವಿ. ಹೃದಯಾಘಾತಗಳು ಹೆಚ್ಚಾಗ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಒಂದು ಅಭ್ಯಾಸಗಳಿಂದ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ಹೆಚ್ಚು ಜನ ಗಮನ ಕೊಡಬೇಕು. ಯಾಕಂತ ಹೇಳಿದ್ರೆ ಇದೊಂದು ಒತ್ತಡದ ಜೀವನ, ಅದರಲ್ಲೂ ಕೂಡ ಮತ್ತು ದೈಹಿಕ ಚಟುವಟಿಕೆ ಇಲ್ಲದೇ ಇರುವಂಥದ್ದು ಮತ್ತು ಅನಗತ್ಯವಾಗಿ ಏನೇನೋ ತಿನ್ನುವಂಥದ್ದು, ಇದೆಲ್ಲ ಕೂಡ ಹೃದಯಾಘಾತಗಳು, ಕ್ಯಾನ್ಸರ್ಗೆ ಇದೆಲ್ಲ ಕಾರಣ ಆಗ್ತಾ ಇರೋವಂಥದ್ದು. ಕಿಡ್ನಿ ಸಮಸ್ಯೆ, ಡಯಾಲಿಸಿಸ್ ಇದೆಲ್ಲ ಆಗ್ತಾ ಇರೋವಂಥದ್ದು ಅಲ್ವಾ? ಅದಕ್ಕೆ ನಮ್ಮ ಜನರು ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಒಳ್ಳೆ ಅಭ್ಯಾಸಗಳು ಇಟ್ಕೋಬೇಕು, ಒಳ್ಳೊಳ್ಳೆ ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಓಡಾಡಬೇಕು. ಸುಮ್ಮನೆ ಕೂತ್ಕೊಂಡು ಬರೀ TVಗಳನ್ನು, ಮೊಬೈಲ್ಗಳನ್ನು, ಐಪ್ಯಾಡ್ಗಳನ್ನು ನೋಡ್ತಾ ಕಾಲ ಹರಣ ಮಾಡಿಕೊಂಡು ಆ ಥರ ಮಾಡೋದು ಅದು ಒಳ್ಳೆಯದಲ್ಲ. ಇವತ್ತು ಡಿಜಿಟಲ್ ಅಡಿಕ್ಷನ್ ಅದು ಒಂದು ದೊಡ್ಡ ಸಮಸ್ಯೆ. ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕು.